ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಈಗ ಸದ್ಯಕ್ಕೆ ನಮ್ಮ ರಾಜ್ಯದ ದೊರೆ ಮುಖ್ಯಮಂತ್ರಿ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 5ನೇ ತಾರೀಕಿಗೆ ಒಂದು ಬಜೆಟ್ ಮಂಡನೆ ಮಾಡೋದರಲ್ಲಿದ್ದಾರೆ. ಬಹುಶಃ ರಾಜ್ಯದ ಜನತೆ ತುಂಬ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಈಗ ನಮಗೆ ಮುಂದಕ್ಕೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಕಾರ್ಪೊರೇಟ್ ಇಲೆಕ್ಷನ್ಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಸಜ್ಜಾಗಬೇಕಾಗ್ತದೆ. ಪಕ್ಷ ನಮಗೆ ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳುವಂಥ ಇದ್ದಾರೆ. ಆ ನಿಟ್ಟಿನಲ್ಲಿ ಪಕ್ಷಕ್ಕೆ ಆ ಪಕ್ಷದ ಒಗ್ಗೂಟಕ್ಕೆ ಪಕ್ಷ ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಪಕ್ಷದ ಕಾರ್ಯಕರ್ತರ ಬಹಳ ಒಂದು ಅಗತ್ಯ ಇದೆ. ಉಪಮುಖ್ಯಮಂತ್ರಿಯವರು ಹೈಕಮಾಂಡಿಗೆ ಹೋಗಿದ್ದರು, ಮಾತಾಡಿದರು, ಬಂದರು ಅಂತ. ಇದೆಲ್ಲ ಒಂದು ಹೈಕಮಾಂಡ್ನವ್ರದ್ದು ತೀರ್ಮಾನ. ಅದರಲ್ಲಿ ರಾಜ್ಯದ ಯಾರು ಕಾರ್ಯಕರ್ತರಿಗೆ ಯಾವುದೇ ವಿಚಾರದಲ್ಲಿ ಗೊಂದಲಗಳು ಇಲ್ಲ. ಪಕ್ಷ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಜೊತೆಯಾಗಿ ರಾಜ್ಯದ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಂತೇಳಿ ಒಂದು ಯೋಜನೆಯನ್ನು ಸಹ ಕೈಗೆತ್ತಿಕೊಂಡು ಆ ಮುಖಾಂತರ ರಾಜ್ಯದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದರ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಹಾಗೆ ಈಗ ನಿನ್ನೆ ತಾನೇ ಕೆಲವು ಶಾಸಕರು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಆಸ್ಟ್ರೇಲಿಯಾಕ್ಕೆ ಹೋಗಿದ್ದರು, ಕೃಷಿ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಗೊಂದಲಗಳು ಇತ್ತು. ರಾಜ್ಯ ಸರ್ಕಾರ ಮುಖಾಂತರ ಹೋಗ್ತಾ ಇದ್ದೀವಿ, ಇನ್ನೊಂದು ವೈಯಕ್ತಿಕವಾಗಿ ಖರ್ಚು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಪ್ರತಿಯೊಬ್ಬ ಶಾಸಕರಿಗೂ ವಿದೇಶ ಪ್ರವಾಸ ಎಲ್ಲಿಗೂ ಹೋಗೋದಾದರೂ ಅವರಿಗೆ ಹಕ್ಕಿದೆ. ಆ ಮುಖಾಂತರ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸವನ್ನು ಕೈಗೊಂಡದರ ಬಗ್ಗೆ ಸಹ ಏನು ಪಕ್ಷದಲ್ಲಿ ಆಗಲಿ ಹೊರಗಲೇ ಆಗಲಿ ಕಾರ್ಯಕರ್ತರೇ ಆಗಲಿ ಯಾವುದೇ ಗೊಂದಲವನ್ನು ಇಲ್ಲ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇದ್ದೆ. ಒಂದು ಉತ್ತಮ ಬೆಳವಣಿಗೆ ಈ ರಾಜ್ಯದಲ್ಲಿ ಕಾಣ್ತಾ ಇದೆ. 5 ಯೋಜನೆಗಳು ಸರ್ಕಾರ ಕೊಟ್ಟಿದೆ. ಆ ಯೋಜನೆಗಳು ಇಂದು ಸಾಮಾನ್ಯ ಜನರಿಗೆ ತಲುಪಿದೆ. ಆ ಸಾಮಾನ್ಯ ಜನರು ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡ್ತಾರೆ. ಪಕ್ಷದ ಒಂದು ದೃಷ್ಟಿ ಇಟ್ಟುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಖಂಡಿತವಾಗಿ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳುವಂಥದ್ದು ಅಭಿಪ್ರಾಯ ಸಹ ನನ್ನ ಹತ್ರ ಇದೆ. ಆದ್ದರಿಂದ ನಾನು ಈ ತಾಲೂಕು ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಸಂಘಟನೆಗೆ ನಾವು ಮುಂದಾಗಬೇಕಾಗ್ತದೆ. ತಾಲೂಕುವಾರು ನಾವು ಕೆಲಸಗಳನ್ನು ಮಾಡಿದರೆ ಮಹಾತ್ಮ ಗಾಂಧೀಜಿ ಹೇಳಿದಂಗೆ ಹಳ್ಳಿಗಳ ಉದ್ಧಾರ ಮುಖಾಂತರ ದೇಶದ ಪ್ರಗತಿಯನ್ನು ಕಾಣಬಹುದು ಅಂತ ಹೇಳುವಂಥದ್ದು. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಸಂಘಟನೆ ಆಗಬೇಕು. ಕಾರ್ಯಕರ್ತರಿಗೆ ಸಂಘಟನೆಯಾಗಿ ಆ ಮುಖಾಂತರ ರಾಜ್ಯದ ಯೋಜನೆಗಳನ್ನು ಪ್ರತಿ ಸಾಮಾನ್ಯ ಜನರಿಗೂ ಮನದಟ್ಟು ಆಗುವಂಥ ರೀತಿಯಲ್ಲಿ ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಆಗಬೇಕು. ಹಾಗಾಗಿ ಮುಂದಿನ ಚುನಾವಣೆ ಸಹ ಬಹಳ ಒಂದು ಪ್ರಮುಖ ಅಂಶ. ಮುಂದಿನ ಬರುವಂಥ ಚುನಾವಣೆಗಳು ಸಹ ಬಹಳ ಪ್ರಮುಖ ಅಂಶವಾಗಿದೆ. ಅದರಿಂದ ಕಾರ್ಯಕರ್ತರು ನಾವು ಎಲ್ಲರೂ ಮುಂದಾಗಬೇಕು ಅಂತೇಳಿ ಈ ಸಂದರ್ಭ ನನ್ನ ಅಭಿಪ್ರಾಯ ಬರ್ತಾ ಇದೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.